ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ HRMS 2.0ನಲ್ಲಿ ಬಿಲ್ಗಳನ್ನು ಸೃಜನೆ ಮಾಡಲಿಕ್ಕೆ ಬೇಕಾದಂತಹ ಅಗತ್ಯವಾದಂತಹ 3 ರೋಲ್ಗಳನ್ನು ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ನೋಡೋಣ. ಡಿಸೆಂಬರ್ 2025ರ ವೇತನವನ್ನು ಎಲ್ಲ ಇಲಾಖೆಗಳು ಕೂಡ HRMS 2.0ನಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಜ್ಞಾಪನವನ್ನು ಹೊರಡಿಸಲಾಗಿದೆ. ಅದರಂತೆ HRMS 2.0ನಲ್ಲಿ ಆನ್ಬೋರ್ಡ್ ಆಗಿರತಕ್ಕಂತಹ ಎಲ್ಲ ಇಲಾಖೆಗಳು ಕಡ್ಡಾಯವಾಗಿ ಡಿಸೆಂಬರ್ ಸ್ಯಾಲರಿಯನ್ನು HRMS 2.0ನಲ್ಲಿ ಮಾಡಬೇಕಾಗಿರೋದ್ರಿಂದಾಗಿ ಖಜಾನೆಯಲ್ಲಿ ಯಾವ ರೀತಿಯಾಗಿ ನಾವು 3 ರೋಲ್ಗಳನ್ನು ಬಳಸ್ತೀವಿ, ಅದೇ ರೀತಿಯಾಗಿ HRMS 2.0ನಲ್ಲೂ ಕೂಡ 3 ರೋಲ್ಗಳನ್ನು ಬಳಸಿ ನಾವು ಬಿಲ್ಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಇನಿಷಿಯೇಟರ್, ವೆರಿಫೈಯರ್ ಮತ್ತು ಅಪ್ರೂವರ್ ಅಂತಕ್ಕಂಥ 3 ರೋಲ್ಗಳನ್ನು ನಾವು ಬಳಸಬೇಕಾಗತ್ತೆ. ಆ ರೋಲ್ಗಳನ್ನು ಯಾವ ರೀತಿಯಾಗಿ ನಾವು ಸೃಜನೆ ಮಾಡ್ಕೋಬೇಕು, ಜನರೇಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. HRMS 1.0ನಲ್ಲಿ ಲಾಗಿನ್ ಆದ ನಂತರ ನಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ನಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಆಯ್ಕೆಗಳಲ್ಲಿ 2ನೇ ಆಯ್ಕೆ ಇದೆ, ಪೇ ರೋಲ್ ಅಂತ ಹೇಳಿ. ಪೇ ರೋಲ್ನಲ್ಲಿ ಮತ್ತೆ ನಾವು ಕರ್ಸರ್ನ ಇಟ್ಟಾಗ ಸಬ್ಮೆನುಗಳು ಓಪನ್ ಆಗುತ್ತೆ. ಅದರಲ್ಲಿ 2ನೇ ಆಯ್ಕೆ ಯೂಸರ್ ರೋಲ್ ನ್ಯೂ HRMS ಅಂತ ಇದೆ. ಈ ಆಯ್ಕೆಯನ್ನು ನಾವು ತೆಗೆದುಕೊಂಡು ರೋಲ್ಗಳನ್ನು ನಾವೇನು ಮಾಡಬೇಕಾಗತ್ತೆ, ಅದು ಜನರೇಟ್ ಮಾಡಬೇಕಾಗುತ್ತೆ ಅಥವಾ ಅಸೈನ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ DDO ಕೋಡ್ಗೆ ಸಂಬಂಧಪಟ್ಟಂತೆ HRMS 1.0ನ DDO ಕೋಡ್ಗೆ ಸಂಬಂಧಪಟ್ಟಂತಹ ವಿವರಗಳು ಓಪನ್ ಆಗುತ್ತೆ. ಇದರಲ್ಲಿ ನಾವು ನೋಡ್ಬೋದು ಆಫೀಸ್ ಡೀಟೇಲ್ಸ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಆಫೀಸ್ ನೇಮ್ ಇದೆ, HRMS DDO ಕೋಡ್, K2 DDO ಕೋಡ್ ಇದೆ. ಇದಾದ ನಂತರ ನಮಗೆ ಎಂಪ್ಲಾಯಿ ಡೀಟೇಲ್ಸ್ ಇದೆ. ಎಂಪ್ಲಾಯಿ ಡೀಟೇಲ್ಸ್ ಅಂದರೆ ಯಾವ ಎಂಪ್ಲಾಯಿ ಡೀಟೇಲ್ಸು, ಯಾವ ಎಂಪ್ಲಾಯಿಯನ್ನು ನಾವು ಇನಿಷಿಯೇಟರ್ ಆಗಿ, ವೆರಿಫೈಯರ್ ಆಗಿ ಮತ್ತು ಅಪ್ರೂವರ್ ಆಗಿ ಅಸೈನ್ ಮಾಡ್ತೀವಿ, ಆ ಎಂಪ್ಲಾಯಿ ಡೀಟೇಲ್ಸನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಕೇವಲ KGID ನಂಬರ್ ಅಥವಾ ಎಂಪ್ಲಾಯಿ ಐಡಿಯನ್ನು ನಾವಿಲ್ಲಿ ಎಂಟರ್ ಮಾಡಿ ಗೆಟ್ ಅಂತೇಳಿ ಕ್ಲಿಕ್ ಮಾಡಿದರೆ ಆ KGID ನಂಬರ್ಗೆ ಸಂಬಂಧಪಟ್ಟಂಥ ವಿವರಗಳು, ಎಂಪ್ಲಾಯಿ ನೇಮು, ಡೆಸಿಗ್ನೇಷನ್ ಮತ್ತು ಫೋನ್ ನಂಬರ್ಗಳು ಆಟೋ ಪಿಚ್ ಆಗುತ್ತೆ. ಆನಂತರ ನಾವು ಈ KGID ನಂಬರ್ಗೆ ಯಾವ ರೋಲನ್ನು ಅಸೈನ್ ಮಾಡಬೇಕಾಗಿದೆ, ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ರೋಲ್ಸ್ ಅಂತ ಇದೆ. ರೋಲ್ಸಲ್ಲಿ ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ ಅಂತಕ್ಕಂಥ 3 ರೋಲ್ಗಳಿದೆ. ಇವುಗಳಲ್ಲಿ ನಾವು ಚೆಕ್ ಬಾಕ್ಸನ್ನು ಟಿಕ್ ಮಾಡೋದ್ರ ಮೂಲಕ ನಾವು ಯಾವ KGID ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಗೆಟ್ ಕೊಟ್ಟಿರ್ತೀವಿ, ಆ ಒಂದು ಎಂಪ್ಲಾಯಿ ಇದಾರಲ್ಲ ಅವರಿಗೆ ನಾವು ಯಾವ ರೋಲನ್ನು ಅಸೈನ್ ಮಾಡಬೇಕಾಗಿದೆ ಆ ರೋಲ್ಗಳನ್ನು ನಾವು ಚೆಕ್ ಬಾಕ್ಸನ್ನು ನಾವು ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿ ಅನಂತರ ಇಲ್ಲಿ ಸೇವ್ ರೋಲ್ಸ್ ಅಂತೇಳಿ ಕೆಳಗಡೆ ಆಪ್ಷನ್ ಇದೆ. ಸೇವ್ ರೋಲ್ಸ್ ಆಯ್ಕೆಯನ್ನು ತೆಗೆದುಕೊಳ್ಬೇಕು. ಆಗ ಆ KGID ನಂಬರ್ಗೆ ಈ ರೋಲ್ಗಳು ಅಸೈನ್ ಆಗುತ್ತೆ. ಯಾವ ರೋಲ್ಗಳನ್ನು ಯಾರಿಗೆ ಕೊಡಬೇಕು ಅಂದರೆ ಇನಿಷಿಯೇಟರ್ ರೋಲನ್ನು ಕೇಸ್ ವರ್ಕರಿಗೆ ಕೊಡಬೇಕಾಗತ್ತೆ, ವೆರಿಫೈಯರ್ ರೋಲನ್ನು ಸೂಪರಿಂಟೆಂಡೆಂಟಿಗೆ ಕೊಡಬೇಕಾಗುತ್ತೆ, ಅಪ್ರೂವರ್ ರೋಲನ್ನು DDO ಯಾರಿರ್ತಾರೆ ಅವ್ರಿಗೆ ಕೊಡಬೇಕಾಗತ್ತೆ. ಈ ರೋಲ್ಗಳಲ್ಲಿ ಇನಿಷಿಯೇಟರ್ ಮತ್ತು ವೆರಿಫೈಯರ್ ರೋಲ್ಗಳನ್ನು ಒಬ್ಬರಿಗೆ ಕೊಡ್ಬೋದು, ಒಂದು ವೇಳೆ ಅಲ್ಲಿ ಸೂಪರಿಂಟೆಂಡೆಂಟ್ ಇಲ್ಲ, ಕೇವಲ ಕೇಸ್ ವರ್ಕರ್ ಇದ್ದಾರೆ ಅಂದರೆ. ಅಥವಾ ಇನಿಷಿಯೇಟರ್ ರೋಲನ್ನು ಕೇಸ್ ವರ್ಕರ್ಗೆ ಕೊಟ್ಟು ವೆರಿಫೈಯರ್ ಮತ್ತು ಅಪ್ರೂವರ್ ರೋಲನ್ನು DDOಗೂ ಕೂಡ ನಾವು ಕೊಡ್ಬೋದು. ಆದರೆ ಅಪ್ರೂವರ್ ರೋಲನ್ನು ಕಡ್ಡಾಯವಾಗಿ ನಾವು DDOಗೆ ಕೊಡಬೇಕಾಗುತ್ತೆ. ಈ ರೀತಿ KGID ನಂಬರನ್ನು ಎಂಟರ್ ಮಾಡಿ ಗೆಟ್ ಅಂತ ಹೇಳಿ ರೋಲ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ರೋಲ್ಸನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಈ ಪೇಜ್ನ ಕೆಳಭಾಗದಲ್ಲಿ ರೋಲ್ಸ್ ಏನು ಅಸೈನ್ ಆಗಿರುತ್ತೆ ಆ ವಿವರಗಳು, ಯೂಸರ್ ರೋಲ್ ಮ್ಯಾಪಿಂಗ್ ಡೀಟೇಲ್ಸ್ ಏನಿರುತ್ತೆ ಅದು ಶೋ ಆಗುತ್ತೆ. DDO ಕೋಡ್ ಇರುತ್ತೆ, KGID ಅಥವಾ ಎಂಪ್ಲಾಯಿ ID ಇರುತ್ತೆ, ಎಂಪ್ಲಾಯಿ ನೇಮ್ ಇರುತ್ತೆ, ಅವರ ಡೆಸಿಗ್ನೇಷನ್ ಇರುತ್ತೆ, ರೋಲ್ಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ ಮತ್ತು ಯಾವ ದಿನಾಂಕದಂದು ಅವರಿಗೆ ಈ ರೋಲ್ಗಳನ್ನು ಅಸೈನ್ ಮಾಡಿದ್ದೀವಿ ಅಂತಕ್ಕಂಥ ವಿವರಗಳು ಅಲ್ಲಿ ಕಂಡುಬರುತ್ತೆ. ಈ ರೀತಿಯಾಗಿ ನಾವು ಎಂಪ್ಲಾಯಿಗಳಿಗೆ ಯೂಸರ್ ರೋಲ್ಗಳನ್ನು ಮ್ಯಾಪಿಂಗ್ ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.